ನಮ್ ದೇವಿ ಮಾರಮ್ಮಂಗೆ ಜಾತ್ರೆ ಮಾಡಿ ಪಟ್ಟದ ಕೊಣನ ಬಲಿ ಕೊಟ್ಟು ಪ್ರಸಾದ ಅಂತ ಮಟ್ಟಿ ಹೆಸರೇ ಇಲ್ಲ, ನಾವು ತಿನ್ನಲ್ಲ, ನಾವು ಓದೋರು, ಅದು ಅಸಹ್ಯ ಅಂತ. ನಮ್ಮ ತಲಾಂತರದಿಂದ ಬಂದಿರೋ ಆಚಾರ ವಿಚಾರ ಧರ್ಮನ ಭಂಗ ಮಾಡ್ತೇನೋ? ಬುದ್ಧಿ ಇಲ್ಲ, ಬುದ್ಧಿ ಜಾತಿ ನಾಯಿ, ನಾವು ಈ ಊರಿನ ಯಜಮಾನರು ಕಣ. ನಾವು ಹೇಳಿದ್ದೆ ಕಾನೂನಿಲ್ಲಿ ಯಾವುದೇ ಸರ್ಕಾರ ಬಲಿ ನಿಷೇಧ ಮಾಡಿದ್ರು ನಿನ್ನಂತ ಯಾವನೇ ಬಂದ್ರು ನಮ್ ಪದ್ಧತಿನ ನಿಲ್ಸಕ್ಕಾಗಲ್ಲ. ಈ ಕೀಳು ಜಾತಿ ನಾಯಿ ಮಾಡಿದ ತಪ್ಪಿಗೆ ಇವನ ಜಾತಿಯನ್ನ ನಮ್ಮೂರಿಂದ ಬಹಿಷ್ಕಾರ ಆಗ್ತಾ ಇದ್ದೇನೆ. ಇನ್ ಮುಂದೆ ಯಾರು ಇವರಿಗೆ ಅನ್ನ ನೀರು ಕೊಡ್ಕೂಡ್ದು, ಇವ್ರು ಗಾಳಿ ಸೋಕ್ಕೂಡ್ದು. ಏನಂತೀರ? ನಮ್ಮ ಜೀವಂತವಾಗಿ ಬಿಟ್ರಿ ಇಲ್ಲೇ ಕೊಂದ್ಬಿಡೋದು ತಾನೆ. ನಾವು ಹೊಟ್ಟೆಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನೀಗಳೇ ತೀರ್ಮಾನ ಮಾಡ್ತೀರಲ್ರಯ್ಯ. ನಿಮ್ಮೂರಲ್ಲಿ ಯಾವ್ದಾದ್ರು ಪ್ರಾಣಿ ಸತ್ತು ಬಿದ್ದಿದ್ರೆ ತಂದು ನಮ್ಮ ಹಟ್ಟಿಗಳ ಮುಂದೆ ಹಾಕ್ತೀರಾ ತಿನ್ರಿ ಅಂತ. ನಾವು ಅದನ್ನ ತಿಂದ್ರೆ ನಮ್ ಧರ್ಮಕ್ಕೆ ಅಪಚಾರ, ಕಾನೂನು ಬಾಹಿರ ಅಂತೀರಾ. ಅದೇ ನೀವುಗಳೇ ಜಾತ್ರೆ ಬಲಿ ಕೊಟ್ಟ ಕೋಣದ ಮಾಂಸನ ತಿಂದಿಲ್ಲ ಅಂತಂದು ನಮ್ಮನ್ನ ಊರಿದ ಬಹಿಷ್ಕಾರ ಆಗ್ತಿದ್ದೀರಲ್ರಯ್ಯ. ನಾವು ಹೊಟ್ಟೆಗೆ ಏನ್ರಯ್ಯ ತಿನ್ಬೇಕು? ನಾವು ಮನುಷ್ಯಲ್ವಾ? ಎಲ್ಲಿದ್ದೀರಾ? ಎಲ್ಲ ಮುಗಿದೋಯ್ತು ಯಜಮಾನ್ರೆ, ಎಲ್ಲ ಮುಗಿದೋಯ್ತು. ಈ ಸಾರಿ ನಿಮ್ಗೆ ಚುನಾವಣೆಯಲ್ಲಿ ಸೋಲ್ಸ್ಬೇಕಂತ ಎಲ್ಲ ಒಗ್ಗಟ್ಟೋಗವ್ರೆ ಯಜಮಾನ್ರೆ, ಒಗ್ಗಟ್ಟೋಗವ್ರೆ. ಆ ಒಗ್ಗಟ್ಟನ್ನ ಹೆಂಗ್ ಹೊಡಿಬೇಕಂತ ಗೊತ್ತೈತಲೇ? ಬಾಯ್ಲಿ ತಿಳಿತಾ? ತಿಳಿತಾ ಯಜಮಾನ್ರೆ. ನೀವು ಈ ಮಾಂಸನ ಆ ಮಸೀದಿ ಮುಂದೆ ಹಾಕ್ಬೇಕು. ನೀವು ಈ ಮಾಂಸನ ಆ ದೇಶದ ಮುಂದೆ ಹಾಕ್ಬೇಕು. ಮುಂದೆ ಮಾಡ್ಬೇಕು ಅಂತ ಗೊತ್ತಾಯ್ತು ಬಿಡಿ ಅಣ್ಣ. ತಿಳಿದು ತಾನೆ? ನೀವು ಇವ್ರ ಹತ್ರ ಕುಂದ್ಬಿಡಿ, ನೀವು ಇವ್ರ ಕಿತ್ತು ಊರ್ ಬಾಗ್ಲಿಗೆ ತೋಣ ಕಟ್ಬಿಡಿ. ಯಾಕ್ರಯ್ಯ ಓಡಾಡ್ತೀರಾ? ಮಸೀದಿ ಮುಂದೆನು ಈ ದೇವಸ್ಥಾನದ ಮುಂದೆನು ಮಾಂಸ ಎಷ್ಟು ಗಲಾಟೆ ಮಾಡ್ಸೋ ಬದ್ಲು ಈ ಬಡವನ್ ಮನೆ ಮುಂದೆ ಬಿಸಾಡ್ತಿದ್ರೆ ನನ್ನ ಹಸದು ಹೊಟ್ಟೆ ತುಂಬಿರೋದಲ್ರಯ್ಯ. ಹೊಟ್ಟೆನಾದ್ರೂ ತುಂಬಿರೋದು ನಿಮ್ ಮನುಷ್ಯ ಜಾತಿಗೆ ಇಷ್ಟು ಬೆಂಕಿ ಹಾಕ.